ಸಿದ್ದರಾಮಯ್ಯನವರು ನಾನೇ ಸಿಎಂ 5 ವರ್ಷಗಳ ಕಾಲ ನಾನೇ ಸಿಎಂ ಆಗಿರ್ತೀನಿ ಅಂತ ಹೇಳಿಕೆ ಎಲ್ಲ ಒಂದ್ ಕಡೆ ತಮ್ಮ ಕುರ್ಚಿಯನ್ನ ಭದ್ರವಾಗಿ ಇಟ್ಕೊಳ್ಳೋದಕ್ಕ ಅಥವಾ ಕುರ್ಚಿಯ ಆತಂಕ ಇದೆಯಾ? ಸಿಎಂ ಸಿದ್ದರಾಮಯ್ಯ ಎಲ್ಲೋ ಬಿಟ್ಟು ಹೋಗುತ್ತೆ, ಎಲ್ಲೋ ಕುರ್ಚಿಯನ್ನು ಕಿತ್ಕೊಳ್ತಾರೆ ಅನ್ನೋ ಆತಂಕದಿಂದ ಏನ್ ಈ ಸ್ಟೇಟ್ಮೆಂಟ್ ಹಿಂದಿನ ಉದ್ದೇಶ ಏನು ಅಂತ? ಸಿದ್ದರಾಮಯ್ಯನವ್ರಿಗೆ ನಿಶ್ಚಯವಾಗಿ ಗೊತ್ತಿದೆ, ಹೈಕಮಾಂಡ್ ಕಳೆದ ಬಾರಿ 5 ವರ್ಷ ನಾನು ಸಂಪೂರ್ಣವಾಗಿ ಪೂರೈಸಿದ್ದೀನಿ, ಇವತ್ತಿನವರೆಗೂ ನಾನೇ ಸಿಎಂ. ಎಲ್ಲಿವರೆಗೂ ಸಿದ್ದರಾಮಯ್ಯನವರು ಸಿಎಂ ಕುರ್ಚಿಯಲ್ಲಿ ಕೂತಿರ್ತಾರೋ ಅಲ್ಲಿವರೆಗೂ ಅವ್ರಿಗೆ ಹೈಕಮಾಂಡ್ ಅನ್ನ ಬೆಂಬಲ ಇದ್ದಾನೆ ಅಂತಾನೆ ಅರ್ಥ. ಅದು ನಾಳೆ ಇಲ್ಲ ಅಂತಂದ್ರೆ ಅದು ಇಲ್ಲ ಅಂತ. ಹಾಗಾಗಿ ಸಿದ್ದರಾಮಯ್ಯನವ್ರಿಗೆ ನಿಶ್ಚಯವಾಗಿ ಗೊತ್ತಿದೆ ಏನು ಡಿ ಕೆ ಶಿವಕುಮಾರ್ ಮತ್ತೆ ಸಿದ್ದರಾಮಯ್ಯನವರ ನಡುವೆ ಅಧಿಕಾರ ಒಪ್ಪಂದ ಏನಾಗಿತ್ತು ಅದು ಇವತ್ತು ಡಿ ಕೆ ಶಿವಕುಮಾರ್ ಅವರು ಹೇಳಿರುವಂತದ್ದು ನಮ್ಮ ಇಬ್ಬರ ನಡುವೆ ಒಪ್ಪಂದ ಆಗಿದೆ ಅನ್ನುವಂಥದ್ದನ್ನ ಡಿ ಕೆ ಶಿವಕುಮಾರ್ ಅವರು ಕೂಡ ಸ್ಪಷ್ಟಪಡಿಸಿದ್ದಾರೆ ಜನಕ್ಕೆ. ಅದೇ ಒಂದು ಸಂತೋಷ. ಇಷ್ಟು ದಿನ ಅಧಿಕಾರದ ಗೊಂದಲದಿದ್ದಂತ ಜನತೆಗೆ ಇವತ್ತು ಡಿ ಕೆ ಶಿವಕುಮಾರ್ ಸತ್ಯವನ್ನು ಹೇಳಿದ್ದಾರೆ. ಅದಕ್ಕೆ ನಾವು ಡಿ ಕೆ ಶಿವಕುಮಾರ್ ಅವ್ರಿಗೆ ಮೆಚ್ಚಬೇಕು. ಒಂದ್ ಕಡೆ ಏನು ಈ ನಾನೇ ಸಿಎಂ ಹೈಕಮಾಂಡ್ ಹೇಳದದ್ದೇ ನಿರ್ಧಾರ ಅಂತ ಹೇಳಿಕೆಗಳನ್ನ ಕೊಟ್ಟಂತ ಕಾಂಗ್ರೆಸ್ನ ಇಬ್ರು ನಾಯಕರು ಇವತ್ತು ನಮ್ಮ ಇಬ್ಬರ ನಡುವೆ ಒಂದು ಒಪ್ಪಂದ ಆಗಿದೆ ಅನ್ನುವಂಥದ್ದನ್ನ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ. ಇಡೀ ಸದನಕ್ಕೆ ಹೋದಾಗ ಬೆಳಗಾವಿಯಲ್ಲಿ ಒಟ್ಟೊಟ್ಟಿಗೆ ಇಲ್ಲಿ ಬೆಂಗಳೂರಿಂದನೇ ತಿಂಡಿ ತಿಂದು ಊಟ ಮಾಡಿ ಹೋದಂತ ಇಬ್ಬರು ನಾಯಕರು ಅಧಿವೇಶನ 8-10 ದಿನಗಳ ಕಾಲ ಇಡೀ ಸಮಯದ ಚರ್ಚೆಯನ್ನ ಬರೀ ಊಟಕ್ಕೆ ಮತ್ತೆ ಅಧಿಕಾರದ ಹಂಚಿಕೆಗೆ ಈ ಸದನವನ್ನ ವ್ಯಯ ಮಾಡಿದ್ರು. ಮತ್ತೆ 21 ಕೋಟಿ ಹಣವನ್ನ ಈ ಸದನಕ್ಕೋಸ್ಕರ ಖರ್ಚು ಮಾಡಿದಂಥದ್ದು. ಈ ಸರ್ಕಾರ ತೆರಿಗೆ ದುಡ್ಡು, ಕರ್ನಾಟಕ ಜನತೆಯ ತೆರಿಗೆ ದುಡ್ಡನ್ನ ಪೋಲ್ ಮಾಡಿದ್ದಾರೆ. ಯಾವುದೇ ಅಭಿವೃದ್ಧಿ ಕೆಲಸ ಕಾರ್ಯಗಳಿಗೆ ವಿಶೇಷವಾಗಿ ಉತ್ತರ ಕರ್ನಾಟಕಕ್ಕೆ ಏನ್ ಮಾಡ್ಬೇಕು, ಆ ಜಿಲ್ಲೆಗಳಿಗೆ ಏನ್ ಕೊಡ್ಬೇಕು, ಕೊಡುಗೆ ಕೊಡ್ಬೇಕು, ಆ ನಿಟ್ಟಿನಲ್ಲಿ ಈ ಸದನ ಎಲ್ಲೋ ನಡೆಯುತ್ತೆ ಅಂತ ಹೇಳಿ ನಮ್ಗೆ ಆಶಾಭಾವನೆ ಇತ್ತು. ಅದನ್ನು ನೋಡ್ದೇನೆ ರೈತರ ಹೋರಾಟ ಒಂದ್ ಕಡೆ, ವಿದ್ಯಾರ್ಥಿಗಳ ಹೋರಾಟ ಒಂದ್ ಕಡೆ, ಗೃಹಲಕ್ಷ್ಮಿ ಹಣ ಬಂದಿಲ್ಲ ಅನ್ನುವಂಥದ್ದು, ಈ ಎಲ್ಲ ಚರ್ಚೆಗಳು ಇದ್ರೂ ಕೂಡ ನೀವ್ ಯಾಕಂದ್ರೆ ಎತ್ಕೊಟ್ರಿ ಅಂತ ಅಲ್ಲ, ನೀವ್ ಯಾಕಂದ್ರೆ ಮಾತಾಡ್ಲಿಕ್ಕೆ ಹೋದ್ರಿ ಅಲ್ಲಿ ಅಲ್ಲ, ಇದೆಲ್ಲದಕ್ಕೂ ಅವರೇ ಶಾಸಕರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ತಪ್ಪು ಮಾಹಿತಿ ಕೊಟ್ಟಿ ಕಳೆದ ಬಾರಿ ಸದನ ಬೆಳಗಾಂ ಸದನದಲ್ಲೂ ಕೂಡ ಅವ್ರು ಆಡಿದಂತ ಮಾತು ಯಾವುದೋ ಒಂದು ಸಿಲ್ಲಿ ವಿಷಯನ್ನ ದೊಡ್ಡದು ಮಾಡಿ ಇಡೀ ಸದನವನ್ನ ಹಾಳು ಮಾಡಿದ್ರು. ಇವತ್ತು ಕೂಡ ಅಧಿಕಾರಿಗಳಿಂದ ಅಂಕಿಅಂಶ ತಗೊಂಡು ಒಬ್ಬ ಶಾಸಕಿಯಾದವರು ಸರಿಯಾದಂತ ಉತ್ತರ ಕೊಡ್ಬೇಕಾದದ್ದು ಅವ್ರ ಜವಾಬ್ದಾರಿ. ಅಧಿಕಾರಿಗಳಿರ್ತಾರೆ ಅವ್ರ ಕೈ ಕೆಳಗಡೆ, ಏನೋ ಬಂದು ಯಾವ್ದನ್ನೋ ಒಂದು ಹೇಳಿ ಆಗಸ್ಟ್ ವರೆಗೂ ಕೊಟ್ಬಿಟ್ಟಿದೀವಿ ಅಂತ ಅವರೇ ಹೇಳಿ ಇವತ್ತೇನಾದ್ರೂ ಹೆಚ್ಚು ಕಡಿಮೆ ಆಗಿದ್ರೆ ಆ 2 ತಿಂಗಳ ಹಣ ಎಲ್ಲೋಯ್ತು ಅನ್ನೋದನ್ನ ಸತ್ಯವನ್ನ ಈ ರಾಜ್ಯದ ಜನತೆಗೆ ನಾವು ತಿಳಿಸಿದ್ದೀವಿ. ಈ ವಿಚಾರದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಫೇಲ್, ಕೂಡಲೇ ರಾಜೀನಾಮೆ ಕೊಡಬೇಕಾಗಿತ್ತು. ಈ ವಿಚಾರದಲ್ಲಿ ಖಂಡಿತವಾಗಿ ಕೂಡ ಅಪ್ರಿಷಿಯೇಷನ್ ಇರುತ್ತೆ. ಹೌದು, ಯಾಕಂದ್ರೆ ಬಹಳಷ್ಟು ಜನರಿಗೆ ಗೊತ್ತಿರ್ಲಿಲ್ಲ ಅದು ಈ ರೀತಿ ಮೋಸ ಆಗ್ತಿದೆ ಅನ್ನೋದು. ಈ ವಿಚಾರ ಒಳ್ಳೆ ಕೆಲಸ ಮಾಡಿದ್ರೆ. ಆದ್ರೆ ನಾವು ಹೇಳೋದೇನಂದ್ರೆ ಅಧಿವೇಶನ ನಡೀತಾ ಇದೆ, ಅಧಿವೇಶನ ನಡಲಿಕ್ಕೆ ಬಿಡಬೇಕಾಗಿತ್ತು. ಕುರ್ಚಿಯ ಕಿತ್ತಾಟದ ಸಮಯವನ್ನು ವ್ಯರ್ಥ ಮಾಡಿದ್ರು. ಅವರು ಅಧಿವೇಶನದಲ್ಲೇ ಮಾತಾಡಿದ್ದು, ನಾವು ಅಧಿವೇಶನದಲ್ಲೇ ಮಾತಾಡ್ತೇನೆ ಹೊರಗಡೆ ಬಂದು ಮಾತಾಡಿದ್ರೆ ಜನ ಚಿಮಾರಿ ಆಗ್ತಿದ್ರು, ಮೀಡಿಯಾಗಳು ಚಿಮಾರಿ ಆಗ್ತಿದ್ರು ರೀ. ಅವ್ರ ಅಧಿವೇಶನದಲ್ಲೇ ಮಾತಾಡಿದಾಗ ನಿಮ್ ಶಾಸಕರು, ನಿಮ್ ವಿರೋಧ ಪಕ್ಷದ ನಾಯಕರು ಏನ್ರಿ ಮಾಡ್ತಿದ್ರಿ ಅನ್ನುವಂಥದ್ದನ್ನ ಕೇಳ್ತಿದ್ರು. ಅದಕ್ಕೆ ಜನಕ್ಕೆ ಸತ್ಯವನ್ನು ತಿಳಿಸಿದ್ವಿ. ಈ ಅಧಿವೇಶನ ಮುಗಿದು ಬಂದ ನಂತರ ನಾವು ಕೂಡ ಈ ಜನತೆಗೆ ಸತ್ಯವನ್ನ ಬಿಚ್ಚಿಡ್ತೀವಿ. ಈ ಗ್ಯಾರಂಟಿಗಳು ಫೇಲ್ಯೂರ್ ಆಗಿದೆ ಅನ್ನೋದಕ್ಕೆ ನಿದರ್ಶನ ಈ ಅಧಿವೇಶನ. ಮಾನ್ಯ ಮಾದೇವಪ್ಪನವರು SCP TSP ಹಣ ನೇರವಾಗಿ ಹೇಮಾವತಿ ಶಾಸಕರು ಹೇಳದಂತದಕ್ಕೆ ಉತ್ತರ ಕೊಟ್ಟಿದ್ದಾರೆ. 1 ನಿಮಿಷ ಅವರೇ ಕೊಟ್ಟಂತ ಉತ್ತರ, ದಲಿತರಿಗೆ ಈ ಸರ್ಕಾರ, ಸಿದ್ದರಾಮಯ್ಯನವರ ಸರ್ಕಾರ, ಡಿ ಕೆ ಶಿವಕುಮಾರ್ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಯಾವುದೇ ರೀತಿಯ ಗ್ಯಾರಂಟಿಗಳನ್ನ ಕೊಟ್ಟಿಲ್ಲ ಅನ್ನೋದಕ್ಕೆ ಮಾದೇವಪ್ಪನವರೇ ಸದನದಲ್ಲಿ ಉತ್ತರ ಕೊಟ್ಟಿದ್ದಾರೆ. 25,000 ಕೋಟಿ ಹಣವನ್ನ ನಾವು ಗ್ಯಾರಂಟಿಗಳಿಗೆ ಕೊಟ್ಟಿದ್ದೀವಿ ಅಂತ. ಹಾಗಾದ್ರೆ ಅವರ ಕಲ್ಯಾಣಕ್ಕೆ ಇಟ್ಟದಂತ 25,000 ಕೋಟಿಯನ್ನ ದಲಿತರಿಗೆ ಕೊಟ್ಟ ಮೇಲೆ ಗ್ಯಾರಂಟಿಗಳಿಗೆ ದಲಿತರಿಗೆ, ವಲಯ, ಮಾದಿಗ, ಕೊರ್ಚ, ಕೊರ್ವ, ಭೌಮಿ ಜನಾಂಗದ 106 ಜಾತಿಯ ಜನರಿಗೆ ಈ ಸರ್ಕಾರ ಗ್ಯಾರಂಟಿಗಳನ್ನ ಕೊಟ್ಟಿಲ್ಲ ಎಂಬುದೇನು ವಾದ. ಹಾಗಾಗಿ ಇಡೀ ಸದನದಲ್ಲಿ ಇವರ ಅಧಿಕಾರದ ಹಂಚಿಕೆ ಅನ್ನೋದು ಅಷ್ಟಕ್ಕೆ ಕಲಾಪ ವ್ಯಯ ಆಗಿದೆ. ಇದು ಎಲ್ಲೋ ಒಂದ್ ಕಡೆ ಈ ರಾಜ್ಯದ ಜನರ ತೆರಿಗೆ ದುಡ್ಡು ಪೋಲಾಗಿದೆ ಅನ್ನೋದಷ್ಟೇ ನಮ್ಮ ದರ್ಶನ್ ಅವರೀಗ ಅಧಿಕಾರ ಹಂಚಿಕೆ ಒಪ್ಪಂದ ಆಗಿದೆ ಅಂತ ಹೇಳಿ DCM DK ಶಿವಕುಮಾರ್ ಇವತ್ತು ಒಪ್ಕೊಂಡಿದ್ದಾರೆ. ಹಾಗಾದ್ರೆ CM ಸಿದ್ದರಾಮಯ್ಯ